ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿ ಈಗಾಗಲೇ ಮಾತಾಡ್ತಾ ಇದ್ವಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋ ಬಗ್ಗೆ. ಮಾಡ್ಕೋಬಾರ್ದು, ಆತ್ಮವನ್ನು ಕೊಲ್ಲೋ ಅಧಿಕಾರ ಇಲ್ಲ ಅಂತ ಹೇಳಿದ್ವಿ. ಆದರೆ ಯಾವುದೊಂದು ಎಕ್ಸ್ಪೆಕ್ಟೇಷನ್ ಈಡೇರಲಿಲ್ಲ ಅಂದಾಗ ಆತ್ಮಹತ್ಯೆ ಅಂತೂ ಮಾಡ್ಕೊಳ್ಳೋ ಮನಸ್ಸು ಮಾಡ್ತಾರೆ. ಆದರೆ ಪೋಷಕರ ಪಾತ್ರ ಕೂಡ ಆ ಸಂದರ್ಭದಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಮಾಡಬೇಕಾಗತ್ತೆ, ಆತ್ಮಹತ್ಯೆಯನ್ನು ಮಾಡ್ಕೊಳ್ದಾಗೆ ಮಕ್ಕಳ ಮನಸ್ಥಿತಿಯನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಪೋಷಕರ ಪಾತ್ರ ಯಾವ ರೀತಿ ಇರಬೇಕು? ಇಲ್ಲಿ ಒಂದು ಡಿಪ್ರೆಸ್ ಆಗಿದ್ದಾನೆ ಮಗ ಅಥವಾ ಮಗಳು ಆಗಿದ್ದಾಳೆ ಅಂದ ತಕ್ಷಣ ಮೊದಲು ಈ ಪೋಷಕರು ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು, ತಾನು ಬೇಜಾರಿನಲ್ಲಿರೋದು, ಅಯ್ಯೋ ತಾನು ಹತ್ಕೊಂಡು ಕೂತ್ಕೊಳ್ಳೋದು, ಅಯ್ಯೋ ನಿನಗೆ ಎಷ್ಟೆಲ್ಲ ಏನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳೋದು, ಆ ಥರ ಕಲಿಸಿದೆ, ಅವ್ರು ನೋಡು ಅವ್ರು ಹೆಂಗೆ ಓದಿದ್ದಾರೆ, ಅವ್ನು ನೋಡಿ ಟ್ಯೂಷನ್ ಹಾಕಿಲ್ಲ ಇನ್ನೊಬ್ಬರಿಗೆ ಅಂತ ಉದಾಹರಣೆ ಕೊಡ್ತಕ್ಕಂಥದ್ದು. ಆಮೇಲೆ ನಿನ್ನ ಹಣೆ ಬರನೇ ಇಷ್ಟ, ನೀನು ಏನು ಮಾಡಿದ್ರು ಇಷ್ಟ, ನೀನು ಉದ್ಧಾರ ಆಗಲ್ಲ ಅಂತ ಅನ್ನೋದು. ಆಮೇಲೆ ನೀನು ಮಾತಾಡೋದಕ್ಕೆ ಒಂದು ಚೆನ್ನಾಗಿದೆಯಾ, ಉತ್ತರ ಕೊಡೋದಕ್ಕೊಂದು ಸರಿ ಇದೆಯಾ, ಅಪ್ಪ ಅಮ್ಮನ ಹತ್ರನೇ ಮಾತ್ರ ನೀನು ನಡೆಯೋದು, ಎಲ್ಲದು ಬೇರೆ ಕಡೆ ಏನು ನಡೆಯಲ್ಲ ನೀನು ಅಂತ ಆ ಥರ ಹೇಳಿ 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 ಇನ್ನಷ್ಟು ಅವರಿಗೆ ಒಂದು ಕಡೆಯಿಂದ ಸಿಟ್ಟು ಬರ್ಸೋದು, ಒಂದು ಕಡೆಯಿಂದ ಡಿಪ್ರೆಸ್ ಮಾಡಿಸೋದು, ಇವೆರಡೂ ಮಾಡಿಕೊಡೋದು. ಒಂದು ವೇಳೆ ಅವನೇನಾದರೂ ಡಿಪ್ರೆಸ್ ಆಗಿದ್ದಾನೆ ಅಂತ ಇಟ್ಕೊಳ್ಳಿ, ಅಥವಾ ಫೇಲ್ ಆಗಿದ್ದಾನೆ ಅಥವಾ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಇಟ್ಕೊಳ್ಳಿ, ಏನಾರಾಗಲಿ ನಿನ್ನ ವಯಸ್ಸಿನಲ್ಲಿ ನಾವು ಅಷ್ಟು ಮಾರ್ಕ್ಸ್ ತೆಗ್ದಿಲ್ಲ, ಏನೋ ಮಾಡೋ ಪ್ರಯತ್ನ ನೀನು ಮಾಡಿದ್ಯಾ, ನಮಗೇನು ಅದೇನು ದೊಡ್ಡ ವಿಷಯನೇ ಅಲ್ಲ, ನಮ್ಮನ್ನು ಸಾಕುವಂಥದ್ದು ವಿಷಯ ಅಲ್ಲ, ನಿನ್ನ ಜೀವನಕ್ಕೆ ಏನು ಇದಲ್ದಿದ್ರೆ ಇನ್ನೊಂದಿದೆ ಬೇಕಾದಷ್ಟು ದೊಡ್ಡದಿದೆ, ಈ ಥರನಾದಂಥದ್ದು ಅವನು ಹೇಳ್ಕೊಳ್ತಾ ಯಾವ ಕಾರಣಕ್ಕೂ ನೀನು ಬೇಜಾರಾದರೆ ನನಗೆ ಬೇಜಾರಾಗುತ್ತೆ, ನೀನೇನಾದ್ರು ಕೆಳಗೆ ಬಿದ್ದರೆ ಮಾನಸಿಕವಾಗಿ ನಾವು ಕೆಳಗೆ ಬಿದ್ದಂಗೆ ಆಗುತ್ತೆ, ನಮಗೋಸ್ಕರ ಆದರೂ ನೀನು ಎದ್ದು ನಿಂತ್ಕೋಬೇಕು, ಧೈರ್ಯ ತಗೋಬೇಕು. ಅದನ್ನು ಮಕ್ಕಳು ಕೂಡ ತಿಳ್ಕೊಳ್ಬೇಕು. ಇದರೊಳಗೆ ಮಕ್ಕಳಿಗೂ ಏನು ಜವಾಬ್ದಾರಿ ಇದೆ ಅಂತಂದರೆ, ನಾನೇನು ಸುಸೈಡ್ ಮಾಡ್ಕೊಂಡೆ ಅಂದ ತಕ್ಷಣ ಏನು ದೊಡ್ಡ ಸಾಹಸ ಅಂತಲ್ಲ, ತಂದೆ ತಾಯಿಗಳಿಗೆ ದೊಡ್ಡ ಮೋಸ. ಇವನೇನು ಪಾಸ್ ಆಗ್ತಾನೆ ಅಂತ ಇವನು ಸಾಕಿಲ್ಲಲ್ಲ, ಅಥವಾ ಇವನು ದೊಡ್ಡ ಇಂಜಿನಿಯರ್ ಆಗ್ತಾನೆ ಅಂತ ಸಾಕಿಲ್ಲ. ತನ್ನ ಮಗು ಬೆಳಿಬೇಕು, ದೊಡ್ಡ ಹಂತಕ್ಕೆ ಹೋಗಬೇಕು ಅಂತ ಎಲ್ಲ ತಂದೆ ತಾಯಿಗಳು ಆಸೆ ಪಟ್ಟ ಹಾಗೇ ಆಸೆ ಪಟ್ಟಿರ್ತಾರೆ ಅಷ್ಟೇ. ಆದರೆ ಮೋಸ ಯಾವ ಥರ ಆಯಿತು ಅಂತಂದರೆ, ಏನೋ ನನ್ನ ಜೊತೆಯಲ್ಲಿ ಇರುವಂತಹ ಮಗು ಅಂತ ಅಂದ್ಕೊಂಡು ಇವರು ಸಾಕಿದಾಗ ಏಕಾಏಕಿ ತನ್ನನ್ನು ತಾನೇ ಸಾಯಿಸ್ಕೊಂಡು ತಂದೆ ತಾಯಿಗಳಿಂದ ದೂರ ಆದರು ಅಂತಂದಾಗ ಆ ತಂದೆ ತಾಯಿಗಳು ಕಡೇ ಜೀವನದವರೆಗೂ ಸಮೇತ ಅವ್ರಿಗೆ ಯಾರು ತನ್ನವರು ಅಂತಿರ್ತಾರೆ? ಇದ್ದದ್ದು ಮಗು ಕಳ್ಕೊಂಡು ತನ್ನವರು ಅಂತ ಯಾರು ಇರ್ತಾರೆ? ಯಾರೂ ಇಲ್ಲ. ಈಗಲೇ ಭಾರಿ ಕಷ್ಟ. ಇನ್ನು ವಯಸ್ಸಾದ ಮೇಲೆ ತನ್ನವರು ಅಂತ ಯಾರೂ ಇಲ್ದಿದ್ದಾಗ ಅವ್ರು ಹೇಗೆ ಬದುಕಬೇಕು? ಅವರೂ ಸಾಯಬೇಕೇನೋ ಅಂತ ಒಂದು ಯೋಚನೆ ಬರುತ್ತೆ. ಒಂದು ವೇಳೆ ಸತ್ರು ಆ ಸಾವಿಗೆ ಯಾರು ಕಾರಣ ಆಗ್ತಾರೆ? ಇವರೇ ಕಾರಣ ಆಗ್ತಾರೆ. ಈ ಮನೆಯ ದುರಂತಕ್ಕೆ ಕಾರಣ ಆಗೋದು ಯಾರು? ಇವನು. ಆ ದುರಂತಕ್ಕೆ ಕಾರಣ ಅಂದರೆ ಇಡೀ ಮನೆಯ ವಹಿವಾಟು ಬರೀ ಒಂದು PUC ರಿಸಲ್ಟ್ ಅಲ್ಲಲ್ಲ. ಹಾಗಾಗಿ PUC ಅನ್ನುವಂಥದ್ದು ಮಕ್ಕಳನ್ನು ಹೆತ್ತಿರ್ತಾರೆ. PUC ಅನ್ನುವಂಥದ್ದು ಆ ಮನೆಯ ಯಾವುದಕ್ಕೂ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು. PUCನಲ್ಲಿ ಮಾಡಬೇಕಾಗಿತ್ತು, ಮಾಡಿದ್ಯಾ, ಆಗಲಿಲ್ಲ, ಇನ್ನೊಂದಷ್ಟು ಪ್ರಯತ್ನ ಪಡು, ಅದೂ ಆಗಲಿಲ್ಲ ಅಂದರೆ ಬೇಕಾದಷ್ಟು ದೊಡ್ಡ ವಿಶಾಲವಾಗಿರ್ತಕ್ಕಂಥ ಪ್ರಪಂಚ, ಯಾವ ರೀತಿಯಾದ್ರೂ ಬದುಕ್ಬೋದು, ಯಾವ ರೀತಿಯಾದ್ರೂ ದೊಡ್ಡ ಮನುಷ್ಯರಾಗ್ಬೋದು, ಹೇಗಾದರೂ ಮಾಡಿ ತಂದೆ ತಾಯಿನ ಸಾಕ್ಬೋದು. ಆದರೆ ತಂದೆ ತಾಯಿಗಳಿಗೆ ದುಸ್ಥಿತಿಗೆ ತಂದಿಟ್ಟು, ದುಃಖದಲ್ಲಿ ತಂದಿಟ್ಟು, ಇಡೀ ಸಂಸಾರನ ಒಂದು ಹೆಜ್ಜೆ ಕಾಲು ಮುರಿದಿಟ್ಟು ಸಾಯ್ತಕ್ಕಂಥದ್ದು ಇದೆಯಲ್ಲ, ಇಡೀ ಸಂಸಾರಕ್ಕೆ ಮಾಡ್ತಕ್ಕಂಥ ದ್ರೋಹ ಆಗುತ್ತೆ, ತಂದೆ ತಾಯಿಗಳಿಗೆ ಮಾಡ್ತಕ್ಕಂಥ ದ್ರೋಹ ಆಗುತ್ತೆ. ಆದ್ದರಿಂದ ಆತ್ಮಹತ್ಯೆ ಅನ್ನುವಂಥ ಒಂದು ಕೆಟ್ಟ ಪಾಪ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಈ ಆತ್ಮದಯವನ್ನೇ ಹತ್ಯೆ ಮಾಡ್ತಕ್ಕಂಥದ್ದು ನೋಡಿ, ಬೇರೆ ಅಲ್ಲ. ಬೇರೆ ಹತ್ಯೆ ಮಾಡ್ತಕ್ಕಂಥದ್ದು ಬೇರೆ ಹೇಳ್ತಿದ್ವಿ, ಗೋವಿನ ಮಾಡತಕ್ಕ ಗೋಹತ್ಯೆ, ಪ್ರಾಣಿ ಹತ್ಯೆ ಇತ್ಯಾದಿ ಹತ್ಯೆಗಳೆಲ್ಲ ಮಾಡೋದಕ್ಕೆ ತನ್ನ ಆತ್ಮವನ್ನೇ ಹತ್ಯೆ ಮಾಡ್ಕೊಳ್ಳೋದ್ರಿಂದ ಆತ್ಮಹತ್ಯೆ ಅಂತ ಹೇಳಿದ್ರು. ಆ ಆತ್ಮ ಎಲ್ಲಿ ಹೋಗಬೇಕು? ಆ ಆತ್ಮಕ್ಕೆ ಏನೆಲ್ಲ ದುಸ್ಥಿತಿಗಳು ಬರುತ್ತೆ, ಆ ಆತ್ಮ ನರಕಗಳಲ್ಲಿ ಎಷ್ಟು ಅನುಭವಿಸ್ಬೇಕಾಗತ್ತೆ, ಆ ನರಕ ಅನ್ನುವಂಥದ್ದು ಎಷ್ಟಿದೆ, ಎಷ್ಟು ಥರದ ನರಕಗಳಿರುತ್ತೆ, ಅದರೊಳಗೆ ಯಾವ ಥರದ ದುಃಖ ಮತ್ತು ಈ ಮನೆಯಲ್ಲಿ ಅನುಭವಿಸ್ತಕ್ಕಂಥದ್ದನ್ನು ಹೇಗೆ ಇದು ಫೀಲ್ ಮಾಡ್ಕೊಳತ್ತವಾಗ ಅದೆಷ್ಟು ದುಃಖದ ದಿನಗಳು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳೋಣ ಅಂತ. ಓಕೆ ಗುರುಜಿ, ಆತ್ಮಹತ್ಯೆ ಹಾದೆ ಹಿಡಿಯುವಂತಹ ಪ್ರಬುದ್ಧರಿರ್ಬೋದು, ಮಕ್ಕಳಿರ್ಬೋದು, ಅವರ ಮುಂದಿನ ದಾರಿ ಏನು, ಅವ್ರ ಭವಿಷ್ಯನ ಹೆಂಗೆ ರೂಪಿಸ್ಕೋಬೇಕು, ಯಾಕೆ ಆತ್ಮಹತ್ಯೆಯನ್ನು ದಾರಿಯನ್ನು ಹಿಡಿಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರೆ ನಿಮಗೆ ಧನ್ಯವಾದ. ಜೊತೆಗೆ ವೀಕ್ಷಕರೇ, ಮತ್ತೊಂದು ವಿಚಾರವನ್ನು ಹೇಳೋದಾದರೆ, ಈಗ ನಾವು ಮೊದಲನೇ ಕಾಲರ್ ಕೂಡ ಅದನ್ನೇ ಹೇಳ್ತಿದ್ರು, ನನ್ನ ಕನ್ಯಾ ರಾಶಿ ನಂದು ಅಂತ ಹೇಳಿ. ಸೊ ನಮ್ಮ ಹತ್ರ ಒಂದು ಬುಕ್ ಇದೆ, ನಾವು ಕಳೆದ ಎಪಿಸೋಡಲ್ಲಿ ಕೂಡ ಹೇಳ್ತಾ ಇದ್ವಿ, ಗುರು ಗೋಚಾರ ಸಂತೋಷ ಸೂತ್ರ ಅಂತ. ಸಂತೋಷ ಸೂತ್ರ ಅನ್ನೋ ಹೆಸರಿನಲ್ಲೇ ಒಂದು ಪುಸ್ತಕ ಕೂಡ ಬಂದಿರುವಂಥದ್ದು. ಪ್ರತಿ ರಾಶಿಯ ಬಗ್ಗೆ ನಮ್ಮ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ಹೇಳೋಕ್ಕಾಗಿಲ್ಲ ಅಂದ ಪಕ್ಷದಲ್ಲಿ ಈಗಾಗಲೇ ಹೇಳಿದ್ದೀವಿ, ಆದರೆ ಪ್ರತಿ ಬಾರಿ ನಿಮಗೂ ಕೂಡ ನಮ್ಮ ರಾಶಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇರ್ಬೋದು. ಆ ಸಂದರ್ಭದಲ್ಲಿ ಈ ಪುಸ್ತಕವನ್ನು ನೀವು ಖರೀದಿಸಿದರೆ ಸಾಕು, ಕರ್ನಾಟಕದ ಎಲ್ಲೆಡೆ ಕೂಡ ಈ ಪುಸ್ತಕ ಸಿಗುತ್ತೆ. ಇದರಲ್ಲಿ ನಿಮಗೆ ಪೂರ್ಣ ಮಾಹಿತಿ ಇರುವಂಥದ್ದು. ಇನ್ನು ಆತ್ಮಹತ್ಯೆ
ಅಂದರೆ ಆತ್ಮವನ್ನು ಕೊಲ್ಲುವಂತಹ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ. ಆ ನಿರ್ಲಕ್ಷ್ಯ ಇರ್ಬೋದು, ಅಸಡ್ಡೆ ಇರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಈ ನಿರ್ಲಕ್ಷ್ಯ ಅಸಡ್ಡೆಗಳೇ ನಮ್ಮ ಗೆಲುವಿಗೆ, ನಮ್ಮ ಸಾಧನೆಗೆ ಸ್ಫೂರ್ತಿ ಆಗುತ್ತೆ. ಗೊತ್ತಿದೆ ನಿಮ್ಗೊಂದು ಥಾಟು, ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಅ ಸಕ್ಸಸ್ ಅಂತ ಹೇಳಿ. ಇದು ಇವತ್ತಿನ ಸಂತೋಷ ಸೂತ್ರ ಕಾರ್ಯಕ್ರಮ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.